ಹಾಯ್ ಹಲೋ ಫ್ರೆಂಡ್ಸ್, ಶಶಿ ಕ್ರಿಯೇಟಿವ್ ಲಾಗ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಯಾರು ನೋಡ್ತಾ ಇದ್ದೀರಾ, ಫಸ್ಟ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಇದು ನಮ್ಮ ರಾಯಚೂರಿನಲ್ಲಿ ಇತಿಹಾಸ ಪ್ರಸಿದ್ಧ ಕೆರೆ, ಇದು ಮಾವಿನ ಕೆರೆ ಅಂತ ಹೇಳಿ ಇದನ್ನು ಕರೀತಾರೆ. ಮತ್ತು ಇದನ್ನು ಈಗ ಹೊಸದಾಗಿ ನಿರ್ಮಾಣ ಮಾಡಿದ್ದಾರೆ. ಬಟ್ ಮೊದಲಿತ್ತು, ಇದು ಫುಟ್ಪಾತ್ ಎಲ್ಲ ಇದ್ದಿಲ್ಲ. ಎಲ್ಲರೂ ವಾಕ್ ಮಾಡೋಕ್ಕೆ, ಒಂಥರ ಸಂಜೆ ಟೈಮಲ್ಲಿ ಮಕ್ಕಳನ್ನೆಲ್ಲ ಕರ್ಕೊಂಡು ಒಂದು ರೌಂಡ್ ವಾಕ್ ಮಾಡೋಕ್ಕೆಲ್ಲ ಇದ್ದಿಲ್ಲ ಇದೆಲ್ಲ. ಇವಾಗ ಚೆನ್ನಾಗಿ ನಿರ್ಮಾಣ ಮಾಡಿದ್ದು, ಗೇಟ್ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ ಇವಾಗ. ಈ ಕೆರೆ ಬಹಳ ವಿಶಾಲವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಈ ದಿನದಿಂದ ಇದನ್ನು ನಿರ್ಮಾಣ ಮಾಡಿದ್ದಾರೆ. ಬಟ್ ಮೊದಲಿಂದ ಇದು ಮಾವಿನ ಕೆರೆ ಇತ್ತು. ಬಟ್ ಮಕ್ಕಳೆಲ್ಲ ಕೂಡ್ತಾಯಿದ್ರು, ಗಾರ್ಡನ್ ಇತ್ತು ಅದು, ಆ ಕಡೆ ಸೈಡು ಈ ಕಡೆ ಸೈಡು ಈ ಥರ ಇವಾಗ ಮಾಡಿದ್ದಾರೆ. ಮಾವಿನ ಕೆರೆ ಅಂತೂ ಎಷ್ಟು ಕೆರೆ, ಈ ಕೆರೆ ನೋಡಿದ್ರೆ ಮನಸ್ಸು ಅಷ್ಟು ಇದು ಅನಿಸುತ್ತೆ. ಮತ್ತು ಮಧ್ಯದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಭಾಳ ಪ್ರಸಿದ್ಧವಾದ ದೇವಸ್ಥಾನ. ಅಂದ್ಕೊಂಡಿದ್ದು ಎಲ್ಲ ಇಷ್ಟ ನೆರವೇರುತ್ತೆ ಇಲ್ಲಿ. ಮತ್ತು ಅದ್ರ ಮುಂದುಗಡೆ ಪಾತಾಳ ಆಂಜನೇಯ ದೇವಸ್ಥಾನವೂ ಇದೆ. ಭಾಳ ಕಲ್ಲಿಂದನೇ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತೇಳಿ ಅಂದ್ಕೊಂಡಿದ್ದಿಲ್ಲ. ಬಟ್ ಒಳಗೆ ಬಂದಮೇಲೆ ಗೊತ್ತಾಗಿದ್ದು ನಮಗೆ. ಹೊರಗಡೆ ಬೃಹತ್ ಆಕಾರದ ಗೊಂಬೆಗಳನ್ನ ಇಟ್ಟಿದ್ದಾರೆ, ಮಕ್ಕಳನ್ನ ಸೆಳೆಯೋಕ್ಕೆ, ಮಕ್ಕಳ ಮನಸ್ಸು ಸೆಳೆಯೋಕ್ಕೆ ಚೆನ್ನಾಗಿ ಮಾಡಿದ್ದಾರೆ. ಬೋಟ್ ಸಹ ಇಟ್ಟಿದ್ದಾರೆ. ಎಲ್ಲರೂ ಮಕ್ಕಳು ಸಹ ಕರ್ಕೊಂಡು ಬಂದು ಎಲ್ಲ ವೀಕ್ಷಣೆ ಮಾಡ್ತಿದ್ದಾರೆ. ಎಲ್ಲರೂ ಮಕ್ಕಳು ತುಂಬ ಚೆನ್ನಾಗಿದೆ, ಖುಷಿ ಆಯಿತು ನಮಗೂ. ಬನ್ನಿ ನೋಡೋಣ ಇನ್ನೂ ಏನೇನಿದೆ. ಎಲ್ಲ ಥರ ಇಟ್ಟಿದ್ದಾರೆ ನೋಡಿ, ಎಷ್ಟು ಜನ ಬಂದಿದ್ದಾರೆ. ತುಂಬ ಚೆನ್ನಾಗಿದೆ ಇದು. ಬನ್ನಿ ಹೋಗೋಣ. ಕಾಂತಾರ ಫಿಲಿಮ್ದು ಸ್ಟ್ಯಾಚು ಪಿಕ್ಚರ್ ಇದು ಮಾಡಿದ್ದಾರೆ. ಮಕ್ಕಳೆಲ್ಲ ತುಂಬ ನೋಡಿ ಖುಷಿಪಟ್ಟರು. ಈ ಕೆರೆ ಗೇಟಿನ ಎದುರುಗಡೆ ಪಾತಾಳಾಂಜನೇಯ ದೇವಸ್ಥಾನ ಇದೆ. ಅದು ತುಂಬ ಪ್ರಸಿದ್ಧವಾದ ದೇವಸ್ಥಾನ. ಮತ್ತು ಇಲ್ಲಿ ನಮ್ಮ ರಾಯಚೂರಲ್ಲಿ ಒಗ್ಗರಣೆ, ಮಂಡಾಳ ಒಗ್ಗರಣೆ ಫೇಮಸ್ ಟಿಫನ್ನು. ಪಾನಿಪುರಿ ಮತ್ತು ಒಗ್ಗರಣೆ ಫೇಮಸ್ಸು. ಎಲ್ಲರೂ ತಿಂದಿದ್ದಾರೆ, ತಿಂತಾ ಇದ್ದಾರೆ, ಹೋಗ್ತಾ ಇದ್ದಾರೆ ಜನ. ಸ್ಕೂಲ್ ಮಕ್ಕಳೆಲ್ಲ ಬಂದಿದ್ದಾರೆ. ಸಂಜೆ ಟೈಮಲ್ಲಿ ನೋಡಿ, ಮೇಲ್ಗಡೆ ಪಕ್ಷಿಗಳು ನೋಡಿ ಯಾವ ಥರ ಬರ್ತಾಯಿದೆ. ಅಪ್ಪ, ಗುಂಪು ಗುಂಪಾಗಿ ಬರ್ತಾಯಿದೆ. ಇದನ್ನು ನೋಡೋಕ್ಕೆ ಎರಡು ಕಣ್ಣುಗಳನ್ನು ಸಾಲದು, ಅಷ್ಟು ಚೆನ್ನಾಗಿ ಬರ್ತಾಯಿದೆ. ಎಷ್ಟು ಚಿಲಿಪಿಲಿ ಚಿಲಿಪಿಲಿ ಅಂತೇಳಿ ಸೌಂಡ್ ಬರ್ತಾಯಿದೆ. ಎಲ್ಲರೂ ಅದನ್ನೇ ನೋಡ್ತಾ ಇದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ರೌಂಡಲ್ಲಿ ತಿರುಗ್ತಾ ಇದೆ ನೋಡಿ. ಇದು ತುಂಬ ಖುಷಿಯಾಯಿತು. ಅವು ಒಂಥರ, ನಾವು ಎಲ್ಲಾದರೂ ಫ್ಯಾಮಿಲೀಸ್ ಹೋದರೆ ಒಬ್ಬರನ್ನ ಬಿಟ್ಟು ಒಬ್ಬರು ಹೋಗ್ತಾ ಇರ್ತೀವಿ. ಬಟ್ ಪಕ್ಷಿಗಳು ಆ ಥರ ಎಲ್ಲ ನೋಡಿ, ಪಕ್ಷಿ ಪ್ರಾಣಿಗಳು ಎಲ್ಲ ಒಟ್ಟಿಗೆ ಒಂದೇ ಲೈನಲ್ಲಿ ಹೋಗ್ತೇವೆ, ಒಂದೇ ಲೈನಲ್ಲೇ ಬರ್ತವೆ ನೋಡಿ. ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂದರೆ ತುಂಬ ಖುಷಿಯಾಯಿತು ಇದನ್ನು ನೋಡಿ. ವಾಯ್ಸು ಸ್ವಲ್ಪ ಚೆನ್ನಾಗಿ ಬರ್ತಾಯಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಹುಷಾರಿಲ್ಲ. ಇಲ್ಲಿ ಒಂದು ಮಗು ತುಂಬ ಚೆನ್ನಾಗಿ ಹಾಡ್ತಾ ಇದೆ. ಎಷ್ಟು ಚೆನ್ನಾಗಿ ಆಡಿತು ಅಂದರೆ ಆ ಮಗು ತುಂಬ ಭಾಳ ಚೆನ್ನಾಗಿ ಆಡಿತು. ಅದನ್ನು ಕೇಳೋಕ್ಕೆ ಕಿವಿ ಅಷ್ಟು ಇದು ಅನ್ನಿಸ್ತು ಆ ಸಾಂಗು. ಮತ್ತು ಒಳಗಡೆ ರೋಬೋಟ್ ಚಿಟ್ಟೆಗಳದ್ದು ಪ್ರದರ್ಶನ ಇಟ್ಟಿದ್ರು. ಒಳಗಡೆ ಪ್ರದರ್ಶನ ನೋಡೋಕ್ಕೆ ಒಳಗಡೆ ಹೋಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಲೈಟಿಂಗ್ಸ್ ಹಾಕಿದ್ದಾರೆ ಮೇಲ್ಗಡೆ, ಪಕ್ಕದಲ್ಲಿ ಎಷ್ಟು ಪಕ್ಷಿಗಳು, ಪ್ರಾಣಿಗಳದ್ದು ಎಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ ನೋಡಿ. ಇಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಜೇನುಗಳು, ಜೇನ್ನೋಣ ಭಾರಿ ಚೆನ್ನಾಗಿ ಮಾಡಿದ್ದಾರೆ. ಇದು ನಮ್ಮ ರಾಯಚೂರಲ್ಲಿ 23 ವರ್ಷ ಆದಮೇಲೆ ನಡೀತಾ ಇದೆ ಇದು ಉತ್ಸವ. ರಾಯಚೂರು ಉತ್ಸವದ ಅಂಗವಾಗಿ ಇದನ್ನು ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಒಂದೊಂದು ಪಕ್ಷಿಗಳದ್ದು ಹೆಸರು ಬರೆದ್ಬಿಟ್ಟು ಹಾಕಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿದೆ ಅಂದರೆ ಮಕ್ಕಳು ಇದನ್ನು ನೋಡಿ ಕುಣಿತಾನೇ ಇದ್ದಾರೆ. ಎಷ್ಟು ಚೀರಾಡ್ತಾ ಇದ್ದಾರೆ ಮಕ್ಕಳು ಗೊತ್ತಾ, ಅಷ್ಟು ಚೆನ್ನಾಗಿದೆ. ಲೈಟಿಂಗ್ಸು, ಫ್ಲವರ್ ಡೆಕೋರೇಷನ್ನು ಸೂಪರಾಗಿದೆ. ಇದು ನೋಡಿಬಿಟ್ಟು ನೋಡಿ, ಇದು ಜೇನುನೊಣ. ಇದು ಆ ಕಡೆ ಎಲ್ಲ ತುಂಬ ಇದೆ. ಇದು ನೋಡಿಬಿಡಿ, ಚೇಳು ನೋಡಿದೆ, ಚೇಳು. ಇದು ಒಂದು ಹುಳು. ಆ ಕಡೆ ನೋಡಿ ಚೇಳು ಯಾವ ಥರ ಇದೆ. ಅಪ್ಪ ದೇವರೇ, ಚೇಳು ನೋಡಿದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಲೈಟಿಂಗ್ಸು ಬೃಹತ್ತಾಕಾರದ ಚೇಳಿದು, ಎಷ್ಟು ದೊಡ್ಡದಿದೆ ನೋಡಿ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದು ನಮಗಂತೂ ತುಂಬ ಇಷ್ಟ ಆಯ್ತಪ್ಪ. ಇದು ಮಕ್ಕಳು ನೋಡಬೇಕು ಅಂತ ಹೇಳ್ತಾಯಿದ್ರು, ಕರ್ಕೊಂಡು ಹೋದ್ವಿ ಅದಕ್ಕೆ. ಇದು ನೋಡಿ, ಕೆಂಪು ಹುಲ್ಲುಗಾವಲು ಇದು ಅಂತ. ಇದು
ಇಲ್ಲಿ ನೋಡಿ ಯಾವ ಥರ ಇದೆ ಅಂದರೆ ಇದು ಒರ್ಜಿನಲ್ ಅಂತೇಳಿ ತಿಳ್ಕೊಬೇಕು ನೋಡಿ, ಆ ಥರ ಇದೆ ಇದು. ನಾವು ನೋಡಿ ಒಂದು ಸೆಕೆಂಡ್ ಶಾಕ್ ಆದ್ವಿ, ಹೊರಗಡೆ ಬಂದ್ವಿ ನೋಡಿಬಿಟ್ಟು. ಇಲ್ಲಂತೂ ಕತ್ಲಾಗ್ತಾಯಿದೆ ಫುಲ್ಲು. ಗ್ರೌಂಡ್ ಇದು ಸ್ಟೇಡಿಯಂ ನಮ್ಮ ರಾಯಚೂರಲ್ಲಿದು. ಈ ಕಡೆ ಬಂದುಬಿಟ್ಟು ಅರಣ್ಯ ಇಲಾಖೆದು ಅಂತೇಳಿ ಜಿಲ್ಲಾ ಪಂಚಾಯತ್ ರಾಯಚೂರು ಅಂತೇಳಿ ಒಳಗಡೆ ಗಾರ್ಡನ್ ಮಾಡಿದ್ದಾರೆ. ಫುಲ್ಲು ಸಖತ್ತಾಗಿದೆ ಗಾರ್ಡನು. ಅದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಎಲ್ಲ ಥರ ಗಿಡಗಳು ಹಾಕಿದ್ದಾರೆ, ಪ್ರಾಣಿಗಳನ್ನ ನಿಂದ್ರಿಸಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಹೊರಗಡೆ ನೋಡಿಕೊಂಡು ಒಳಗಡೆ ಎಂಟ್ರಿ ಲೈನ್ ನಿಂತಿದ್ದೀವಿ, ಬಟ್ ಒಳಗಡೆ ಹೋಗ್ತಾಯಿದ್ದೀವಿ. ಯಾರು ಮುಟ್ಟಬಾರ್ದು ಅಂತ ಹೇಳಿದ್ದಾರೆ. ನೀರಲ್ಲಿ ಭಾಳ ಚೆನ್ನಾಗಂದ್ರೆ ಭಾಳ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಖುಷಿಯಾಯಿತು ನಮಗಂತೂ ಇದೆಲ್ಲ ನೋಡಿಬಿಟ್ಟು. ಲೈನಲ್ಲೇ ಹೋಗ್ತಾಯಿದ್ದೀವಿ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆ ಕಡೆ ಸೈಡು ಜಿಂಕೆ, ಗಿಡಗಳು, ಪರಿಸರ ಮೇನ್ ಅಲ್ವಾ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡೋಕ್ಕೆ 2 ಕಣ್ಣು ಸಾಲದು ಇದನ್ನೆಲ್ಲ ನೋಡೋಕ್ಕೆ. ಮಕ್ಕಳಿಗಂತೂ ತುಂಬ ಖುಷಿ ಆಯಿತು ನೋಡಿ. 2 ದಿನ ರಾಯಚೂರಲ್ಲಿ ಮಕ್ಕಳು ಫುಲ್ ಖುಷಿ. 2 ದಿನ ಮಕ್ಕಳದು ಮಾಡಿದ್ದಾರೆ. ಮತ್ತು 5, 6, 7ನೇ ತಾರೀಕು ಕೃಷಿ ಮೇಳದಲ್ಲಿ ನಡೀತಾ ಇದೆ ರಾಯಚೂರು ಉತ್ಸವ. ಅಲ್ಲಿ ಎಲ್ಲ ಸಿಂಗರ್ಸ್ ಬರ್ತಾಯಿದ್ದಾರೆ. ರಾಜೇಶ್ ಕೃಷ್ಣನ್ ಸರ್ ಬರ್ತಾಯಿದ್ದಾರೆ, ವಿಜಯ್ ಪ್ರಕಾಶ್ ಸರ್ ಬರ್ತಾಯಿದ್ದಾರೆ, ಮತ್ತು ಸಂಜಿತ್ ಹೆಗ್ಡೆ ಅವರು ಬರ್ತಾಯಿದ್ದಾರೆ. ಸಂಗೀತ ಕಾರ್ಯಕ್ರಮವೂ ಇದೆ. ತುಂಬ ಚೆನ್ನಾಗಿದೆ. ಅಲ್ಲಿದನ್ನು ಮಾಡ್ತೀನಿ. ಇದು ಭಾಗ 1ರಲ್ಲಿ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ನೋಡಿರಿ, ಕೋಣ ಅಂತೆ ನೀರು ಬರ್ತಾಯಿದೆ, ಲೈಟಿಂಗ್ಸು, ಪರಿಸರ ಸೂಪರಾಗಿದೆ ಅಂದರೆ ಸೂಪರಾಗಿದೆ. ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ ಪ್ಲೀಸ್. ವಿಡಿಯೋ ನೋಡಿದ್ಮೇಲೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟರೆ ನಮಗೂ ಖುಷಿ ಇರುತ್ತೆ. ಕಮೆಂಟ್ ಹಾಕಿ, ವಿಡಿಯೋ ತಕ್ಕಂತೆ ಕಮೆಂಟ್ ಹಾಕಿ. ನೀವು ಲೈಕ್ ಕೊಟ್ಟರೆ ಲೈಕ್ ಕೊಟ್ಟಿದ್ದಾರೆ ಅಂತೇಳಿ ಖುಷಿ ಇರುತ್ತೆ ನೋಡಿ. ಹೈಪ್ ಕೂಡ ಮಾಡಿಲ್ಲ ಅಂದರೆ ಹೈಪ್ ಮಾಡಿ ನೋಡಿ. ಮೊಸಳೆನೂ ಎಷ್ಟು ಚೆನ್ನಾಗಿದೆ ಇಲ್ಲಿ. ಲೈಕ್ ಮಾಡಿ ಪ್ಲೀಸ್, ಹಾಗೇ ಇದು ಮಾಡಬೇಡಿ. ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಹಾಕಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ, ಸಬ್ಸ್ಕ್ರೈಬ್ ಆಗಿ ನೋಡಿ. ಮಕ್ಕಳಿಗೆ ಆಟ ಆಡೋಕ್ಕೂ ಇಟ್ಟಿದ್ದಾರೆ ಇಲ್ಲೆಲ್ಲ. ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.